ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಈಗ ಸ್ಟಾರ್ಟ್ ಆಗ್ತಿದೆ ನೋಡಿ. ಜಿಯನ್ ಜೊತೆ ಆಟ ಆಡಿಕೊಂಡು ಅವನು ಜಾಂಬಿ ಥರ ಆಟ ಆಡಬೇಕಂತೆ. ಸೊ ಅದಕ್ಕೆ ಆಟ ಆಡಿಸ್ತಾ ಇದ್ದೆ. ಅವನಿಗೆ ಅವತ್ತು ಸ್ಕೂಲ್ ಹಾಲಿಡೇ ಇತ್ತು. ಸೊ ಅದು ನಾನು ಆ ಥರ ಎಸಿಬೇಕಂತೆ ಅವನು ಮಲ್ಕೋತಾನೆ. ಈ ಥರ ಡ್ರಾಮಾ ಮಾಡ್ತಿದ್ದ. ಸೊ ನನ್ನ ಇಷ್ಟು ಮಾಡಿದ್ರು ಬಿಡ್ತಾ ಇರಲಿಲ್ಲ. ಅವತ್ತು ನನಗೆ ಫುಲ್ಲು ಲೆಗ್ಸ್ ಎಲ್ಲ ಪೇನ್ ಇತ್ತು, ಆದರೂ ಬಿಡ್ತಾ ಇರಲಿಲ್ಲ. ಮಮ್ಮ ಬಾ 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 ಅಂತ. ಹಾಗೆ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದೆಲ್ಲ ಆದಮೇಲೆ ನನ್ನ ಕೆಲಸ ಶುರು ಆಗುತ್ತೆ ಅಲ್ವಾ. ಏನೇ ಆಟ ಆಡ್ತಿಲ್ಲಿ, ಏನೇ ಮಾಡ್ತಿಲ್ಲಿ, ರಿಲ್ಯಾಕ್ಸ್ ಮಾಡೋಕ್ಕಂತೂ ಆಗಲ್ಲ. ನಾವು ಅಡುಗೆ ಎಲ್ಲ ಮಾಡಲೇಬೇಕು. ಅದಕ್ಕೆ ಅಡುಗೆ ಮಾಡೋದಕ್ಕೆ ನಾನು ರೆಡಿ ಮಾಡ್ತಾ ಇದ್ದೀನಿ. ಟೊಮೆಟೊ ಗೊಜ್ಜು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಟೊಮೆಟೊ ಗೊಜ್ಜು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಸೊ ಇವತ್ತು ಜಿಯನ್ಗೆ ಸ್ಕೂಲ್ ಇಲ್ಲ. ಅವನಿಗೆ ಬೆಳಗ್ಗೆ ಎದ್ದು ಅವನಿಗೆಲ್ಲ ರೆಡಿ ಮಾಡಿಸೋದೇ ಆಯಿತು. ನಾನು ಸ್ಕೂಲ್ ಇಲ್ಲದೆ ಹೋಗ್ಲಿ, ಅವನೇ ಒಂದು ದೊಡ್ಡ ಕೆಲಸ. ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ, ಹಾಲು ಕುಡಿಸಿ, ಅಪ್ಪ ಸಾಕಾಗ್ಬಿಡುತ್ತೆ. ಸೊ ಇದೆಲ್ಲ ಲಂಚ್ ಪ್ರಿಪೇರ್ ಮಾಡ್ತಾ ಇದೆ. ಸೊ ಲಂಚಲ್ಲಿ ಟೊಮೆಟೊ ಗೊಜ್ಜು ಮಾಡಿ, ಚಪಾತಿ ಅಥವಾ ಪೂರಿ ಅವರಿಬ್ಬರು ಏನು ಕೇಳ್ತಾರೆ ಅದನ್ನು ಮಾಡಿಕೊಡೋದು. ಇನ್ನು ಚೆಂದ ಚಪಾತಿ ಹಿಟ್ಟಂತೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಯಾಕೆಂದರೆ ನಾನು ಇವಾಗ ಕೈಯಲ್ಲಿ ಮಾಡ್ತಾ ಇಲ್ಲ. ಸೊ ಅದು ಮಿಕ್ಸರ್ ತೊಗೊಂಡಿದ್ದೀನಲ್ಲ, ಅದರಲ್ಲಿ ಇತ್ತು, ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಕೈ ಏಟಾದಾಗಿಂದ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಆಗಿದೆ. ಫುಲ್ ಎಲ್ಲ ಸ್ವೆಲ್ಲಿಂಗ್ ಆಗಿಬಿಟ್ಟಿದೆ. ಇವಾಗ ಸ್ವಲ್ಪ ಎಲ್ಲ ಕಡಿಮೆ ಆಗಿದೆ. ಲೈಟಾಗಿ ವರ್ಕೌಟ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಆಲ್ಮೋಸ್ಟ್ ಒಂದು 2 ವೀಕ್ಸ್ ಏನು ವರ್ಕೌಟ್ ಮಾಡಿರಲಿಲ್ಲ, ಏನಿಲ್ಲ. ಪೋಲಿ ಅಂಬೆಗಾಲು ಹೊಡ್ಕೊಂಡು ಬರ್ತಾ ಇದೆ. ನಮ್ಮನೆ ಪೋಲಿ ಏನೇನೆಲ್ಲ ಪೋಲಿ ಮಾಡುತ್ತೆ ಅಂದರೆ, ಅದು ಮನೆ ಒಂದು 5 ನಿಮಿಷನೂ ನೀಟಾಗೆಲ್ಲ ಮಾಡಿಟ್ಬಿಟ್ಟು ಹೋಗ್ತೀನಿ. ಆಮೇಲೆ ತಂದು ಎಲ್ಲ ಟಾಯ್ಸ್ ಎಲ್ಲ ಹಾಕ್ತೇನೆ. ಮತ್ತೆ ಹೋಗಿರ್ತೀನಿ. ಮತ್ತೆ ಒಂದು ಸ್ವಲ್ಪ ಹೊತ್ತಿರುತ್ತೆ, ಮತ್ತೆ ತಂದು ಹಾಕ್ತೇನೆ. ಸಾಕಾಗ್ಬಿಟ್ಟೈತೆ ನಂಗಂತೂ ಒಂದು. ಅಡುಗೆ ಮಾಡ್ತಾ ಇದ್ದೀನಿ. ಹಾಗೆ ಚಂದು ಅಲ್ಲಿ ನಿಂತ್ಕೊಂಡಿದ್ರು. ಇಬ್ಬರು ಏನೋ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಕೆಲವೊಂದ್ಸರಿ ಡಿಸ್ಕಸ್ ಮಾಡೋದು ಕೂಡ ತೋರಿಸೋದಿದ್ರೆ ಹಾಗೆ ಹಾಕ್ತೀನಿ. ಕೆಲವೊಂದ್ಸರಿ ಏನೋ ಬೇರೆ ತುಂಬ ಬೇರೆ ಬೇರೆ ವಿಷಯಗಳು ಆ ಥರದ್ದೆಲ್ಲ ಮಾತಾಡ್ತಿರ್ಬೇಕಾದ್ರೆ ಸೊ ಒಂದೊಂದ್ಸರಿ ಹಾಕೋದಿಲ್ಲ. ಚಂದು ಏನೋ ಹೇಳ್ತಾ ಇದ್ರು, ಅವ್ರನ್ನ ಕೇಳಿಸ್ಕೊತಾ ಇದ್ದೆ. ನಾನು ಫಸ್ಟು ಚಪಾತಿ ಮಾಡೋಣ ಅಂದ್ಕೊಂಡೆ, ಬಟ್ ಜೀವ ಬಿಡೋದೇ ಇಲ್ಲ. ಯಾವಾಗಲೂ ಮಮ್ಮ ಪೂರಿ ಮಾಡು, ಮಮ್ಮ ಪೂರಿ ಮಾಡು ಅಂತ ಕೇಳ್ತಿರ್ತಾನೆ. ಸೊ ಇನ್ನೇನು ಮಾಡೋದು, ಅವನಿಗೆ ಪೂರಿ, ನಮಗೆ ಚಪಾತಿ, ಈ ರೀತಿ ಎರಡೆರಡು ಮಾಡೋ ಬರಲು ಓಕೆ, ಇದನ್ನು ಸ್ವಲ್ಪ ತಿಂದ್ರೆ ಆಯಿತು ಅಂದ್ಬಿಟ್ಟು ಪೂರಿನೇ ಮಾಡಿದೆ. ಸೊ ನಾವು ಏನೇ ತಿಂದರೂ ಸ್ವಲ್ಪ ಕ್ವಾಂಟಿಟಿ ಕಡಿಮೆನೇ ತಿನ್ನೋದು ಅಂತ ಹೇಳ್ಬೋದು. ತುಂಬ ಜನ ಕೇಳ್ತಾ ಇರ್ತೀರಾ, ರಮ್ಯಾ ಹೇಗೆ ಮೇಂಟೈನ್ ಮಾಡೋದು ಅಂತ. ಸೊ ನಾವು ಎಷ್ಟು ಕ್ವಾಂಟಿಟಿ ಕಡಿಮೆ ಮಾಡ್ತೀವಿ ಅಷ್ಟು ನಾವು ನಮ್ಮದು ವೆಯ್ಟ್ ಎಲ್ಲ ನಾವು ಮ್ಯಾನೇಜ್ ಮಾಡ್ಬೋದು. ಕುಕ್ಕೆಲ್ಲ ಮಾಡಿದಾದ್ಮೇಲೆ ಊಟನೂ ಕೂಡ ಆಯಿತು. ಊಟ ಆದಮೇಲೆ ಜಿಯನ್ನ ಕರ್ಕೊಂಡೋಗಿ ಮಲಗಿಸಿದ್ದೆ ಆದಮೇಲೆ ನಾನು ಮತ್ತೆ ಎದ್ದು ಅಲ್ಲಿ ಮೇಲ್ಗಡೆ ನನಗೆ ಏನೇನು ಕೆಲಸ ಇದೆ ಅದೆಲ್ಲ ಮುಗಿಸಿದೆ. ಸ್ವಲ್ಪ ಕ್ಲೋತ್ಸ್ ಎಲ್ಲ ಫೋಲ್ಡ್ ಮಾಡಿಟ್ಟಿದ್ದೆ, ಅದೆಲ್ಲ ವಾರ್ಡ್ರೋಬ್ಗೆ ಇಟ್ಟು ಅದಾದಮೇಲೆ ಸ್ನಾನ ಮಾಡಿ ಕೆಳಗೆ ಬಂದೆ ನಾನು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ವ್ಲಾಗ್ ನಾನು ಮಾಡ್ತಾ ಇದ್ದೆ. ಮಧ್ಯಾಹ್ನ ಲಂಚ್ ಆದಮೇಲೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಅಂತ ಮಲಗಿಬಿಟ್ಟೆ. ಇವಾಗ ಎದ್ದು ಸ್ನಾನ ಎಲ್ಲ ಮಾಡಿ, ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಜೀವಗೂ ಸ್ನಾನ ಮಾಡಿಸಿ, ಬೆಳಗ್ಗೆ ಅವನಿಗೂ ಇಲ್ಲಾಂದರೆ ಬೆಳಗ್ಗೆ ಮಾಡಿಸ್ಬಿಡ್ತಾ ಇದ್ವಿ ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ. ಸ್ಕೂಲ್ ಇರಲಿಲ್ವಲ್ಲ, ಸೊ ಅವನಿಗೆ ಇವಾಗ ಈವ್ನಿಂಗ್ ಸ್ನಾನ ಮಾಡಿಸಿ ಎಲ್ಲ ಮಾಡಿದ್ದಾಯಿತು. ಸೊ ಇವಾಗ ಹೊರಗಡೆ ಮಳೆ ಬರ್ತಾ ಇದೆ, ಸಿಕ್ಕಾಬಟ್ಟೆನೇ ಬರ್ತಾ ಇದೆ ಅಂತ ಹೇಳ್ಬೋದು. ಕಾಫಿ, ಟೀ, ಹಾಲು, ಅವ್ನು ಲಾಲ ಅಂತ ನಾನು ಅದೇ ಹೇಳ್ತಾ ಇದ್ದೀನಿ. ಅದೆಲ್ಲ ಮಾಡಬೇಕಿವಾಗ. ಸೊ ನನಗೆ ಮಳೆ ಬಂದರೆ ತುಂಬ
ತುಂಬ ಖುಷಿ. ವೆದರ್ ನಂಗೆ ಆ ರೀತಿ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಮಳೆ ಬಂದು ನಿಂತ ಮೇಲೆ ಇರುತ್ತಲ್ಲ ವೆದರು, ಅದು ನನಗೆ ತುಂಬ ಇಷ್ಟ. ಆದರೂ ಅಲ್ಲಿ ನನಗೆ ಏನಾದರೂ ಬಿಸಿ ಬಿಸಿ ತಿನ್ನೋದು ಕುಡಿಯೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಮಳೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಹೇಳಿ ನನಗೆ. ರಮ್ಯಾ ನಮಗೂ ಕೂಡ ಮಳೆ ಇಷ್ಟ ಆಗುತ್ತೆ ಅಂತ. ಸೊ ನಾನು ಯಾಕೆ ಅವಾಗವಾಗ ಕಮೆಂಟ್ ಮಾಡಿ ಅಂತ ಹೇಳ್ತಿರ್ತೀನಿ ಅಂದರೆ, ನನಗೆ ನೀವು ಏನೇನು ಮಾಡೋದಕ್ಕೆ ಇಷ್ಟ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ. ಆವಾಗ ನನಗೆ ನಿಮ್ಮ ಜೊತೆ ಮಾತಾಡ್ತಿರೋ ಥರ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಏನದು ಗ್ಲಾಸ್ ಕಾಣಿಸ್ತಾ ಇದೆ. ಹಿಂದೆ ಬಾ, ಹಿಂದೆ ಬಾ, ಹಿಂದೆ ಮುಂದೆ ಅಲ್ಲ ಹಿಂದೆ. ಇನ್ನ ಓ ಯಾರು ಗ್ಲಾಸ್ ಹಾಕೊಂಡಿರೋದು? ಯಾರು ನೀನು? ರಜನಿಕಾಂತ್. ಟೀ ಕಾಫಿ ಎಲ್ಲ ಕುಡ್ದಿದ್ದಾದಮೇಲೆ ನನಗೆ 7 o'clockಗೆ ವರ್ಕೌಟ್ ಮಾಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ಜುಂಬಾ ಇದೆ ಇವತ್ತು. ಸೊ ನಾನು ತುಂಬ ಸರಿ ಹೇಳಿದ್ದೆ, ವಾರ ಪೂರ್ತಿ ಇರಲ್ಲ ಕ್ಲಾಸಸ್ಸು, ವಾರದಲ್ಲಿ ನನಗೆ 3 ಇಂದ 4 ಸರಿ ಇರುತ್ತೆ. ಅದನ್ನು ನಾನು ಮತ್ತೆ ಹೇಳ್ತಾ ಇದ್ದೀನಿ. ಇಲ್ಲ ಬೇರೆ ದಿನ ನಾನು ಮನೇಲೇ ವರ್ಕೌಟ್ ಮಾಡ್ತಿರ್ತೀನಿ. ಸೊ ಅದಾದಮೇಲೆ ನಾನು ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಸೊಸೈಟಿಲಿ ಎಲ್ಲರೂ ಅವತ್ತು ಗುರು ಪೂರ್ಣಿಮಾ ಇದ್ದಿದ್ದರಿಂದ ಎಲ್ಲರೂ ಅಲ್ಲಿ ಗುರುದ್ವಾರ ಇದೆಯಲ್ಲ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಸೊ ಅದಕ್ಕೆ ನಾನು ಅವ್ರ ಜೊತೆ ಅಲ್ಲಿ ಹೋಗಿದ್ದೆ. ಚಂದು ಮತ್ತು ಜಿಯನ್ ಮನೇಲಿದ್ರು. ತುಂಬ ಕ್ಯೂ ಇತ್ತು ಅಂತ ಇರ್ಬೋದು, ಬಟ್ ನನಗೆ ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಹೋಗಿದ್ದು ತುಂಬ ಚೆನ್ನಾಗಿತ್ತು. ಸೊ ನಾನು ಮತ್ತೆ ಬೆಳಗ್ಗೆ ಸಿಗ್ತೀನಿ. ಫ್ರೆಂಡ್ಸ್, ಸೊ ವ್ಲಾಗ್ ನೋಡ್ತಾ ಇದ್ರಿ. ಇವತ್ತಿನ ವ್ಲಾಗಲ್ಲಿ ನಾನು ನನಗೆ ಈ ಮನೆಗೆ ಬಂದಾಗಿಂದ ಕೇಳ್ತಿರೋ ಒಂದು ಪ್ರಶ್ನೆ ಏನಂದರೆ, ರಮ್ಯಾ ನೀವು ಈ ಮನೆಗೆ ಬಂದಮೇಲೆ ಹೇಗೆ ನಿಮ್ಮದು ಖರ್ಚು ವೆಚ್ಚ ಹೇಗಿದೆ? ಸೊ ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಅಂತ ಏನಾದರೂ ಅನ್ನಿಸ್ತಿದ್ಯಾ? ಯಾಕೆಂದರೆ ನಾವು ಅವಾಗ ಅಲ್ಲಿ ಚಿಕ್ಕ ಮನೇಲಿ ಇರ್ತಾ ಇದ್ವಿ, ದೊಡ್ಡ ಮನೆಗೆ ಬಂದ್ವಿ. ಸೊ ಇವಾಗ ಏನು ಅನಿಸ್ತಿದೆ? ನಿಮ್ಮ ಮಂತ್ಲಿ ಎಲ್ಲ ಹೇಗೆ ಬಜೆಟ್ ಎಲ್ಲ ನೀವು ನೋಡ್ಕೋತಿದ್ದೀರಾ ಅಥವಾ ಹೇಗೆ ನೀವು ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ ನನಗೆ ತುಂಬ ಪ್ರಶ್ನೆಗಳು ಬರ್ತಾ ಇದೆ. ಸೊ ನಾನು ಒಂದೊಂದು ಆನ್ಸರ್ ಮಾಡ್ಕೊಂಡು ಬಂದಿದ್ದೀನಿ. ಅದ್ರ ಪ್ರಕಾರ ನೋಡೋಕ್ಕೋದ್ರೆ ನಾನು ಒಂದು ವಿಡಿಯೋಲಿ ಆಲ್ರೆಡಿ ನಮ್ಮದು ಲೋನ್ ಎಲ್ಲ ಎಷ್ಟು ಬರ್ತಿದೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಈ ಥರ ಒಂದೊಂದು ನಾನು ಹೇಳ್ತಾ ಹೋಗ್ತಿದ್ದೀನಿ. ಲೋನ್ದು ನೀವು ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ನಮ್ಮದು ಚಾನಲಲ್ಲಿ ಸಿಗುತ್ತೆ, ನೋಡ್ಬೋದು. ಅದ್ರಲ್ಲಿ ನಾನು ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಮನೆ ಖರ್ಚು ವೆಚ್ಚ ಅಂದರೆ ನಮಗೆ ತಿಂಗಳಿಗೆ ಒಂದು ಅಂದಾಜು ಎಷ್ಟು ಖರ್ಚಾಗ್ಬೋದು ಅಂತ ಹೇಳ್ತೀನಿ. ಸೊ ಎಲ್ಲನೂ ಹೇಳ್ತೀನಿ ಅಂತ ಹೇಳೋಕ್ಕಾಗಲ್ಲ, ಒಂದೊಂದ್ಸರಿ ಒಂದೊಂದು ಮರ್ತೋಗ್ಬಿಟ್ಟಿರುತ್ತೆ ಅಥವಾ ಒಂದೊಂದು ಇನ್ಕ್ಲೂಡ್ ಮಾಡೋಕ್ಕಾಗಿರಲ್ಲ. ಬಟ್ ಆದರೆ ನಮ್ಮದು ಎಷ್ಟು ಆಗುತ್ತೆ ಅದೊಂದಷ್ಟು ಲಿಸ್ಟ್ ಮಾಡಿದ್ದೀನಿ ನಾನು. ಸೊ ಅದ್ರ ಬಗ್ಗೆ ನಾನು ನಿಮಗೆ ಇವಾಗ ಹೇಳ್ತೀನಿ. ಸೊ ಈ ಬುಕ್ಕಲ್ಲಿ ಒಂದು ಸ್ವಲ್ಪ ಬರ್ಕೊಂಡಿದ್ದೀನಿ ನಾನು. ಫಸ್ಟು ಬಂದರೆ ಫ್ರೆಂಡ್ಸ್, ನಾವು ನಿಮಗೆ ಗೊತ್ತು, ನಾವು ಫಸ್ಟ್ ಇದ್ದಿದ್ದು ಮನೆ ಬಂದು ಒಂದು 3 BHK ಮನೆ, ಅದು ರೆಂಟಲ್ಲಿ ಇದ್ದಿದ್ದು. ಸೊ ಅವಾಗ ನಮಗೆ ಜಾಸ್ತಿ ಖರ್ಚಾಗ್ತಿದ್ದೆ ರೆಂಟ್ ಅಂತ ಹೇಳ್ಬೋದು. ಯಾಕೆಂದರೆ ಆಲ್ಮೋಸ್ಟ್ ಒಂದು 35,000 ರೆಂಟೇ ಕೊಡ್ತಾ ಇದ್ವಿ. ಅದ್ರ ಮೇಲೆ ಮೇಂಟೆನೆನ್ಸ್ ಬೇರೆ ಇರ್ತಾಯಿತ್ತು. ಸೊ ಅದು ನಾನು ನಿಮಗೆ ಹೇಳಿದ್ದೆ ಅಲ್ಲಿ. ಅದಾದಮೇಲೆ ಈ ಮನೆಗೆ ತೊಗೊಂಡಾಗ ರೆಂಟ್ ಸೇವ್ ಮಾಡಬೇಕು ಅಥವಾ ನಮ್ಮದು ಒಂದು ಸ್ವಂತ ಮನೆ ಆಗಬೇಕು ಅಂತ ಇಲ್ಲಿ ತೊಗೊಂಡ್ವಿ. ಬಟ್ ನಮ್ಗೆ ಇಲ್ಲಿ ಮೇಯ್ನ್ ಆಗ್ತಿರೋದು ಏನಂದರೆ ಖರ್ಚು ಅಲ್ಲ. ಸೊ ಲೋನ್ ಜಾಸ್ತಿ ನಾವು ಕಟ್ತಿರೋದು ಒಂದೊಂದು ಸರಿ ಅನ್ನಿಸ್ತಿದೆ. ಬಟ್ ಆದಷ್ಟು ನಾವು ಸೇವ್ ಮಾಡಿ ಅದನ್ನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ. ಬಟ್ ಅಷ್ಟು ಸುಲಭವಾಗಿ ಕ್ಲಿಯರ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅಷ್ಟೊಂದು ಅಮೌಂಟ್ ನಾವು ಒಂದೇ ಸರಿ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಲೋನ್ ನಮಗೆ ಜಾಸ್ತಿ ಹೋಗ್ತಾ ಇರೋದು. ಆಮೇಲೆ ಅದರ ಇಂಟ್ರೆಸ್ಟ್ ತುಂಬ ಇರುತ್ತೆ. ಲೋನ್ ತೊಗೊಂಡಾಗ ಗೊತ್ತಾಗಲ್ಲ, ಓಕೆ ಕಟ್ಕೊಂಡು ಹೋಗ್ಬಿಡೋಣ ಅಂತ ತೊಗೊಂಡ್ಬಿಡ್ತೀವಿ. ಬಟ್ ಆಮೇಲೆ 1 year ಆದಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನಮ್ಮದು ಬರೀ ಇಂಟ್ರೆಸ್ಟಲ್ಲೇ ಹೋಗ್ತಾ ಇರುತ್ತೆ. ಅಸಲು ಮಾತ್ರ ಸ್ವಲ್ಪ ಅಷ್ಟೇ ಅವ್ರು ತೊಗೊಳೋದು, ಕಟ್ಟೋದಷ್ಟು ಇಂಟ್ರೆಸ್ಟಲ್ಲೇ ಹೋಗ್ತಾ ಇರುತ್ತೆ ಅಂತ. ಸೊ ಮನೆ ಲೋನ್ ತೊಗೊಂಡಿರೋರಿಗೆಲ್ಲ ಈ ವಿಷಯ ಗೊತ್ತಿರುತ್ತೆ. ನಾನು ಲಾಸ್ಟ್ ಟೈಮ್ ಹೇಳ್ದಾಗ್ಲೂ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ, ಹೌದು ರಮ್ಯಾ ನಮಗೂ ಹಿಂಗೇನೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ನಾವು ನಮ್ಮಂಥವ್ರೆಲ್ಲರೂ ಲೋನಲ್ಲೇ ಹೋಗ್ಬೇಕಾಗತ್ತೆ. ಅದು ಬಿಟ್ಟರೆ ಫ್ರೆಂಡ್ಸ್, ನಮಗೆ ಲೋನ್ ಬಿಟ್ಟು ನಾನು ಇವತ್ತು ಮಾತಾಡ್ತಿದ್ದೀನಿ. ಯಾಕೆಂದರೆ ಲೋನ್ ಆಲ್ರೆಡಿ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಲೋನ್ ಬಿಟ್ಟು ಮಾತಾಡೋದಾದರೆ ನಮ್ಮದು ಮನೆ ಮೇಂಟೆನೆನ್ಸ್ ಮೇನ್. ಇವಾಗ ನಮ್ಮದು ಮೇಂಟೆನೆನ್ಸು. ಸೊ ಫಸ್ಟ್ ನಮಗೆ ಅದು ಅಷ್ಟು ಗೊತ್ತಿರಲಿಲ್ಲ, ಮೇಂಟೆನೆನ್ಸ್ ಇಲ್ಲಿ ಇಷ್ಟೊಂದು ಜಾಸ್ತಿ ಇದೆ ಅಂತ. ಸೊ ಕೇಳಿದಾಗ ಅವರು ಸ್ವಲ್ಪ ಕಡಿಮೆನೇ ಹೇಳಿದರು. ಅದಕ್ಕೆ ಓಕೆ ಅಷ್ಟು ಕಟ್ಕೊಂಡು ಹೋಗ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಆಮೇಲೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ನಮಗೆ ಮೇಂಟೆನೆನ್ಸ್ ಆಲ್ಮೋಸ್ಟ್ ಇಲ್ಲಿ 15,000 ಬರ್ತಾ ಇದೆ.
ಸೊ ಅದು ಸ್ವಲ್ಪ ನಮಗೆ ಇವಾಗ ಜಾಸ್ತಿ ಅಂತ ಅನ್ನಿಸ್ತಿರೋದು. ಯಾಕೆಂದರೆ ನಾವು ಅಲ್ಲಿದ್ದಾಗ ಮೇಂಟೆನೆನ್ಸ್ 4.5 ಏನೋ ಕೊಡ್ತಾ ಇದ್ವಿ. ಯಾಕೆಂದರೆ ಅಲ್ಲಿ ಬ್ರಿಗೇಡಲ್ಲಿ ನಮಗೆ ಹೇಗಿತ್ತು ಅಂದರೆ ಸೊ ಎಷ್ಟೊಂದು ಮನೆಗಳಿತ್ತು, ಅದು ಜಾಸ್ತಿ ಸ್ಪ್ರೆಡ್ ಆಗ್ತಿತ್ತು. ಅಂದರೆ ಎಷ್ಟೊಂದು ಮನೆಗಳಿದ್ದರಿಂದ ಎಲ್ಲರಿಗೂ ಈಕ್ವಲ್ ಆಗಿ ಅದು ಬರ್ತಾಯಿತ್ತು ಮೇಂಟೆನೆನ್ಸ್. ಅವಾಗ ಸ್ವಲ್ಪ ಅದು ಕಡಿಮೆ ಬರ್ತಾಯಿತ್ತು. ಬಟ್ ಇಲ್ಲಿ ನಮಗೆ ಮನೆಗಳ ಸಂಖ್ಯೆನೂ ಕಡಿಮೆ, ಮೇಂಟೆನೆನ್ಸ್ ದುಡ್ಡು ಜಾಸ್ತಿ ಬರ್ತಾ ಇದೆ. ಸೊ ಅದ್ರ ಪ್ರಕಾರ ನಮಗೆ ಮೇಂಟೆನೆನ್ಸ್ ಒಂದು 15,000 ಬರ್ತಾ ಇದೆ. ಮತ್ತು ಯಾವಾಗ ಜಾಸ್ತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ಎಷ್ಟೊಂದ್ಸರಿ ಭಯ ಆಗ್ತಿರುತ್ತೆ ನನಗೆ, ಚಂದ್ರಗಿಬ್ರು ಜಾಸ್ತಿ ಮಾಡಬಾರ್ದಪ್ಪ ಅಂತ. ಯಾಕೆಂದರೆ ಆಲ್ರೆಡಿ 1 ಇಯರಲ್ಲೇ ಒಂದು 3 ಟೈಮ್ಸ್ ಜಾಸ್ತಿ ಮಾಡಿದ್ದಾರೆ. ಸೊ ಅದು ಸ್ವಲ್ಪ ನಮಗೆ ಭಯ ಇದೆ. ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ಗ್ರೋಸರಿ. ಇವಾಗ ಗ್ರೋಸರಿ ನಮಗೆ ಜಾಸ್ತಿನೇ ಅಂತ ಫೀಲ್ ಆಗ್ತಿದೆ ನನಗೆ. ಯಾಕೆಂದರೆ ಗ್ರೋಸರಿ ನಾನೇ ತರಿಸೋದ್ರಿಂದ, ಅಥವಾ ಒಂದೊಂದ್ಸರಿ ಈ ಥರ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಸೂಪರ್ ಮಾರ್ಕೆಟ್ ಹೋಗಿ ತರ್ತೀವಿ, ಆವಾಗ ಓಕೆ. ಇಲ್ಲ ಅಂದರೆ ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ ನಾನು ಆನ್ಲೈನಲ್ಲೇ ತರಿಸ್ಕೊಂಡ್ಬಿಡ್ತೀನಿ ಅರ್ಜೆಂಟ್ಗೆ ಏನಾದರೂ ಬೇಕಾದರೆ. ಒಂದೊಂದ್ಸರಿ ಇಲ್ಲೇ ಹತ್ರ ಎಲ್ಲಾದರೂ ಹೋದಾಗ ಸ್ವಲ್ಪ ತೊಗೊಂಡು ಬಂದುಬಿಡ್ತೀವಿ. ಸೊ ಅದರಿಂದ ನಮಗೆ ಗ್ರೋಸರಿ ಒಂದು ಈ ಥರ ಇಷ್ಟೇ ಆಗುತ್ತೆ ಅಂತ ಹೇಳಕ್ಕೆ ಬರ್ತಿಲ್ಲ. ಮಧ್ಯ ಅದು ಇದು ಏನಾದ್ರು ತರಿಸ್ಕೊಳ್ಳೋದು ಆ ಥರದ್ದೆಲ್ಲ ಇರೋದ್ರಿಂದ. ಸೊ ಅದು ನಾನು ಅದರಲ್ಲಿ ನಮ್ಮದು ಫ್ರೂಟ್ಸ್ ಆಗಿರ್ಬೋದು, ಹಾಲು ಆಗಿರ್ಬೋದು, ನಮ್ಮ ರೈಸು ಎಲ್ಲ ಒಂದು ಸೇರಿಸಿ ಒಂದು ಅಂದಾಜು ಮೇಲೆ ಹೇಳ್ತಿದ್ದೀನಿ ಇಷ್ಟ ಆಗ್ಬೋದು ಅಂತ. ಮತ್ತು ಇವಾಗ ಎಲ್ಲಾದ್ರದ್ದು ರೇಟ್ ತುಂಬ ಜಾಸ್ತಿ ಇದೆ. ನಾನು ಒಂದೊಂದ್ಸರಿ ಅದನ್ನೇ ನೋಡ್ತಾ ಇರ್ತೀನಿ ತೊಗೋಬೇಕಾದ್ರೆ ಎಲ್ಲ ಎಷ್ಟು ಜಾಸ್ತಿ ಆಗ್ತಾ ಇದೆ ಇವಾಗ ಇಲ್ಲಿ ಅಂತ. ಕಾಸ್ಟ್ ಆಫ್ ಲಿವಿಂಗ್ ಕೂಡ ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆ. ನಾನು ಆ ಥರ ಫೀಲ್ ಮಾಡ್ತಿದ್ದೀನೇನೋ ಅಂತ ಅನ್ಕೋತಾ ಇದ್ದೆ. ಬಟ್ ಆಮೇಲೆ ಅಮ್ಮ ಒಂದೊಂದ್ಸರಿ ಹೇಳ್ತಾಯಿದ್ರು, ಅಯ್ಯೋ ಅದು ಜಾಸ್ತಿ ಆಗಿದೆ, ಇದು ಜಾಸ್ತಿ ಆಗಿದೆ ಅಂತ. ಸೊ ಅವಾಗ ಗೊತ್ತಾಗ್ತಾ ಇತ್ತು ಎಷ್ಟು ಇವಾಗ ಬ್ಯಾಂಗ್ಳೂರಲ್ಲೂ ಕೂಡ ನಾವು ಎಷ್ಟು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಿದೆ. ಬೇರೆ ಸಿಟಿಗಳಲ್ಲಿ ನೋಡಿದಾಗ ಓಕೆ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇದೆ, ಅಥವಾ ಬೇರೆ ಕಂಟ್ರೀಸ್ಗೆ ಹೋದಾಗ ನಮಗೆ ಅನ್ನಿಸ್ತಾ ಇತ್ತು ಚಂದಕ್ಕಾಗ್ಬೋದು ನನಗಾಗ್ಬೋದು ಎಷ್ಟೊಂದಿದೆ ಅಂತ. ಸೊ ಬ್ಯಾಂಗ್ಳೂರಲ್ಲಿ ಕೂಡ ಅದೇ ನಮ್ಗೆ ಅನ್ನಿಸ್ತಾ ಇದೆ. ಬಟ್ ಕಂಪೇರಿಟಿವ್ ಬೇರೆ ಕಂಟ್ರಿ ಕಂಪೇರ್ ಮಾಡೋಕ್ಕಾಗಲ್ಲ. ಬೇರೆ ಕಂಟ್ರಿ ಕಂಪೇರ್ ಮಾಡಿದ್ರೆ ನಮ್ಮದು ಇಲ್ಲಿ ಕಡಿಮೆನೇ ಅಂತಲೇ ಹೇಳ್ಬೋದು. ಬಟ್ ಜಾಸ್ತಿ ಅಂತ ಅನ್ನಿಸ್ತಿದೆ. ಇವಾಗ ಗ್ರೋಸರಿ ನಮಗೆ ಒಂದು ಅರೌಂಡ್ ಒಂದೊಂದ್ಸರಿ 10,000 to 15,000 ಆಗುತ್ತೆ, ಇನ್ನೊಂದು 20,000 ಹತ್ರನೂ ಹೋಗುತ್ತೆ. ಸೊ ಅದು ನಂಗೆ ಒಂದ್ಸರಿ ಏನಾದ್ರು ಸ್ವಲ್ಪ ಜಾಸ್ತಿ ತೊಗೋತೀವಿ, ಪರ್ಚೇಸ್ ಮಾಡ್ತೀವಿ, ಅಥವಾ ಮನೆಗೆ ಯಾರಾದರೂ ಬಂದಾಗ ಆ ಥರ ಆಗುತ್ತೆ. ಅಥವಾ ಕೆಲವೊಂದ್ಸರಿ ಯಾರಾದರೂ ಬರ್ತಿರ್ತಾರೆ, ಸೊ ಅವಾಗ ಸ್ವಲ್ಪ ಜಾಸ್ತಿ ಆಗ್ಬೋದು. ಒಂದೊಂದ್ಸರಿ ಕಡಿಮೆನೇ ಆಗುತ್ತೆ. ಅದರಿಂದ ಇದಿಷ್ಟ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ. ಮಿಲ್ಕು, ಫ್ರೂಟ್ಸು, ನಮ್ಮ ಡೈಲಿ ಏನಿದೆ ಸೊ ಅದೆಲ್ಲ ಇನ್ಕ್ಲೂಡ್ ಮಾಡಿ ಹೇಳ್ತಿದ್ದೀನಿ. ಮತ್ತು ನಮ್ಮದು ಗ್ಯಾಸ್ ಸ್ಟವ್, ಸೊ ಅದೆಲ್ಲ ಇನ್ಕ್ಲೂಡ್ ಮಾಡಿ ಹೇಳ್ತಿದ್ದೀನಿ. ಆಮೇಲೆ ಅದನ್ನು ಸಪ್ರೇಟಾಗಿ ನನಗೆ ಹೇಳೋಕ್ಕಾಗಲ್ಲ. ಅದಕ್ಕೆ ಸೊ ಆಲ್ಮೋಸ್ಟ್ ನಾವು ಏನು ಕುಕ್ ಮಾಡ್ತೀವಿ ಅದೆಲ್ಲ ಸೇರಿಸಿ ನಾನು ಅದನ್ನು ಹೇಳಿರೋದು. ನೆಕ್ಸ್ಟು ಅದಾದ ಬಂದಮೇಲೆ ನಮ್ಮ ಕಾರ್ದು ಪೆಟ್ರೋಲ್. ಇವಾಗ ಬೈಕು ಎಲೆಕ್ಟ್ರಿಕ್ಕು ಅದು ಓಕೆ, ಬಟ್ ನಮಗೆ ಕಾರ್ದು ಆಟೋಮೆಟಿಕ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಪೆಟ್ರೋಲ್, ಅಂದರೆ ಮೈಲೇಜ್ ತುಂಬ ಕಡಿಮೆ ಕೊಡುತ್ತೆ. ಫಸ್ಟ್ ತೊಗೊಂಡಾಗ ಪರವಾಗಿಲ್ಲ ಅಂತ ಅನ್ನಿಸ್ತಿತ್ತು, ಬಟ್ ಇವಾಗ ಗೊತ್ತಾಗ್ತಿದೆ ಎಷ್ಟು ಮೈಲೇಜ್ ಕಡಿಮೆ ಕೊಡ್ತಾ ಇದೆ ಆಟೋಮೆಟಿಕ್ ಇರೋದ್ರಿಂದ ಅಂತ. ಸೊ ಸ್ವಲ್ಪ ಪೆಟ್ರೋಲ್ದು ಕೂಡ ಜಾಸ್ತಿ ಆಗುತ್ತೆ. ನಾವು ಏನಂದರೆ ಫುಲ್ ಟ್ಯಾಂಕ್ ಮಾಡಿಸ್ಬಿಡ್ತೀವಿ ನಾವು. ಅಂದರೆ ಕಾರು ತುಂಬ ಯೂಸ್ ಮಾಡೋದು ಕಮ್ಮಿನೇ, ವೀಕ್ಲಿ ಒನ್ಸ್ ತೆಗಿಯೋದಿಲ್ಲ. ಸ್ಕೂಲಿಗೆ ಕರ್ಕೊಂಡು ಹೋದಾಗ ತೆಗೆದ್ರೆ ಒಂದ್ಸರಿ, ಆಮೇಲೆ ನಾವು ಕಮ್ಮಿನೇ. ಇಲ್ಲಿ ಸಣ್ಣ ಪುಟ್ಟ ಇದ್ದಾಗ ಬೈಕು ನಾವೆಲ್ಲರೂ ಹೊರಗಡೆ ಹೋದಾಗ ಯೂಸ್ ಮಾಡೋದು ಹಂಗೆ. ಸೊ ಒಂದು 15K ಆಗುತ್ತೆ ಪೆಟ್ರೋಲ್. ಯಾಕೆಂದರೆ ನಾನು ಅವಾಗಲೇ ಹೇಳಿದಾಗೆ ನಮ್ಮದು ಮೈಲೇಜ್ ತುಂಬ ಕಡಿಮೆ ಕೊಡುತ್ತೆ. ಚಂದು ಹೇಳ್ತಾ ಇದ್ದು 6 ಕಿಲೋಮೀಟರ್ಸ್ ಏನೋ ಕೊಡ್ತಾ ಇದ್ದಾರೆ ಅಷ್ಟೇ ಅಂತ. ಸೊ ಅದರಿಂದ ಅವಾಗವಾಗ ಹಾಕ್ಸ್ತಾನೆ ಇರ್ತೀವಿ. ಸೊ ಒಂದೊಂದ್ಸರಿ ಕಡಿಮೆ ಆಗುತ್ತೆ, ಒಂದೊಂದ್ಸರಿ ಎಲ್ಲಾದರೂ ದೂರ ಹೋಗಿರ್ತೀವಿ. ನಂದು ಅರೌಂಡ್ 10,000 ಅಂತಲೇ ಇಟ್ಕೊಳ್ಳಿ. ಯಾಕೆಂದರೆ ಒಂದೊಂದ್ಸರಿ ದೂರ ಹೋಗಿರ್ತೀವಿ, ಒಂದೊಂದ್ಸರಿ ಅವಾಗ ಜಾಸ್ತಿ ಆಗಿರುತ್ತೆ, ಒಂದೊಂದ್ಸರಿ ಯೂಸೇ ಮಾಡಿರಲ್ಲ, ಕಾರ್ ತೆಗ್ದೇ ಇರಲ್ಲ. ಸೊ 10,000 to 15,000 ರೇಂಜಲ್ಲಿ ಆಗುತ್ತೆ. ಒಂದೊಂದ್ಸರಿ ಜಾಸ್ತಿನೂ ಆಗಿದ್ದಿದೆ, ಯಾಕೆಂದರೆ ಒಂದೊಂದ್ಸರಿ ನಾವು ಟ್ರಾವೆಲ್ ಮಾಡಿದ್ದೀವಿ ಕಾರೆಲ್ಲ ಇಟ್ಕೊಂಡು, ಅವಾಗ ಜಾಸ್ತಿ ಕೂಡ ಆಗಿದ್ದೆ. ಸೊ ಅದರಿಂದ ಮಂತ್ಲಿ ನನಗೆ ಏನಂದರೆ ಎಷ್ಟೊಂದು ಜನಕ್ಕೆ ಹೇಳ್ತೀರಮ್ಮ ಎಷ್ಟು ಆಗ್ಬೋದು ಅಂತ. ಅವಾಗ ನಂಗೆ ಒಂದೇ ಹೇಳಕ್ಕೆ ಬರಲ್ಲ. ಯಾಕೆಂದರೆ ಈ ಮಂತ್ ಇದ್ದಂಗೆ ನೆಕ್ಸ್ಟ್ ಮಂತ್ ಇರಲ್ಲ, ನೆಕ್ಸ್ಟ್ ಮಂತ್ ಇದ್ದಂಗೆ ಇನ್ನೊಂದು ಮಂತ್ ಇರಲ್ಲ. ಅದೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಸೊ ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಬಿಟ್ಟಲ್ಲಂತೂ ಇಲ್ಲಿ ಬಂದಮೇಲೆ ಜಾಸ್ತಿನೇ. ಸೊ ನಾವು ಹಳೆ ಮನೇಲೆಲ್ಲ ಇದ್ದಾಗ ನಮಗೊಂದು 800 ರೇಂಜಲ್ಲಿ ಬರ್ತಾಯಿತ್ತು. ಗೊತ್ತಿಲ್ಲ, ಇಲ್ಲಿ ಲೈಟ್ಸ್ ಜಾಸ್ತಿ ಇರೋದಕ್ಕೆ, ಮತ್ತು ನಮ್ಮದು ವಾಷಿಂಗ್ ಮಷಿನ್ ಕೂಡ ತುಂಬ ಹಾಕ್ತಾ ಇರ್ತೀನಿ. ಮತ್ತು ಅಲ್ಲಿ ಚಿಕ್ಕ ಫ್ರಿಜ್ ಇಟ್ಕೊಂಡಿದ್ವಿ, ತುಂಬ ಫ್ರಿಜ್ ದೊಡ್ಡದು. ಸೊ ಈ ಥರ ಎಷ್ಟೊಂದು ಆ್ಯಡ್ ಆಗಿದ್ರಿಂದ ನಮ್ದು ಏನಾಗ್ತಿದೆ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ತುಂಬ ಜಾಸ್ತಿ ಬರ್ತಾ ಇದೆ. ಆಲ್ಮೋಸ್ಟ್ ನಮಗೆ ಎವ್ರಿ ಮಂತು 2,500 ಹತ್ರ ಬರ್ತಾ ಇದೆ.
ಒಂದೊಂದ್ಸರಿ ಎಷ್ಟೊಂದು ಸರಿ ನಾನು ಕಡಿಮೆ ಮಾಡಿದ್ದೀನಿ ಕೂಡ, ಯಾಕೆಂದರೆ ಒಂದು 200 ಒಳಗಡೆ ಬಂದರೆ ಕಡಿಮೆ ಆಗುತ್ತೆ ಅಂತ ಗೊತ್ತಲ್ಲ. ಸೊ ಅದೊಂದು 2 ಮಂತ್ಸ್ ಹೆಂಗೋ ಮ್ಯಾನೇಜ್ ಮಾಡಿದೆ. ಬಟ್ ಇವಾಗ ಆಗ್ತಾನೆ ಇಲ್ಲ, ಏನು ಜಾಸ್ತಿ ಆಗಿದೆ, ಏನು ಜಾಸ್ತಿ ಯೂಸ್ ಮಾಡ್ತಿದ್ದೀವಿ ಅಂತ ಎಷ್ಟೊಂದು ಸರಿ ನೋಡ್ತೀನಿ. ಲೈಟ್ಸ್ ಎಲ್ಲ ಚಂದ್ರವಳ್ಳಿ ಲೈಟ್ಸ್ ಎಲ್ಲ ಆನಲ್ಲಿ ಬಿಡ್ತಾ ಇದ್ದೀವಿ, ಅದಕ್ಕಿರ್ಬೋದು ಅಂತ. ಸೊ ಇವಾಗ ಅದಕ್ಕೆ ಲಾಸ್ಟ್ 2 ಮಂತ್ಸ್ ಹಂಗೆ ಬಂದಿದ್ದರಿಂದ ಇವಾಗ ಮತ್ತೆ ನಾನು ಡಿಸೈಡ್ ಮಾಡಿದ್ದೀನಿ ಆದಷ್ಟು ಕಡಿಮೆ ಮಾಡೋದಕ್ಕೆ, 200 ಒಳಗಡೆ ಬರಲಿ ಅಂತ. ಸೊ ಅದಕ್ಕೆ ನೋಡೋಣ, ಆಫ್ ಮಾಡ್ತಾ ಇದ್ದೀನಿ. ಬಟ್ ಆದರೂ ಒಂದೊಂದ್ಸರಿ ಇದು ಮರ್ತ್ಕೊಂಡು ಕಿಚನ್ದೇ ನಾನು ಜಾಸ್ತಿ ಬಿಟ್ಬಿಡೋದು ಮರ್ತ್ಕೊಂಡು, ಯಾಕೆಂದರೆ ಬರ್ತಾ ಇರ್ತೀನಿ, ಕುಕ್ ಮಾಡ್ತಾ ಇರ್ತೀನಿ, ಅದು ಇದು ಏನೋ ಕೊಡ್ತಾ ಇರ್ತೀನಿ. ಸೊ ಅದ್ರ ಮಧ್ಯೆ ನಾನು ಬಿಟ್ಬಿಡ್ತೀನಿ, ಈ ರೀತಿ ಆಗ್ತಿದೆ. ಸೊ ನೀವೇನಾದರೂ ಬಜೆಟಲ್ಲಿ, ನಾವು ಒಂದೊಂದ್ಸರಿ ಏನು ಅಂದ್ಕೊಂಡಿರ್ತೀವಿ ಅಂದರೆ ಬಜೆಟಲ್ಲಿ ಇರಬೇಕು ಅಂತೆಲ್ಲ ಅಂದ್ಕೊಂಡಾಗ ಈ ಥರ ಸಣ್ಣ ಪುಟ್ಟ ನಾವು ಟ್ರೈ ಮಾಡಬೇಕಾಗತ್ತೆ. ಅವ್ರು ಹೇಳ್ಬೋದು ರಮ್ಯಾ, ಕೆಲವರು ಹೇಳ್ತಾರೆ ರಮ್ಯಾ ನೀವು ಹೊರಗಡೆ ಅಷ್ಟು ಸುತ್ತಾಡ್ತೀರಾ, ಹಿಂಗೆ ಸುತ್ತಾಡ್ತೀರಾ. ಅದು ಒಂದು ಪಾರ್ಟ್ ಲೈಫಲ್ಲಿ. ಯಾಕೆಂದರೆ ನಾವು ಸುಮ್ಮನೆ ಇವಾಗ ಹುಟ್ಟಿರ್ತೀವಿ, ಏನೂ ಮಾಡೋದು ಬೇಡಪ್ಪ ಮನೇಲಿ ಇರೋಣ ಸತ್ತೋಗ್ಬಿಡ್ತೀವಿ ಅಂದರೆ ಅದು ಹಂಗಾಗಲ್ಲ. ಲೈಫಲ್ಲಿ ಸ್ವಲ್ಪ ಬೇರೆ ಥರನೂ ಇರಬೇಕು ನನ್ನ ಪ್ರಕಾರ. ಇದೆಷ್ಟೊಂದು ಸರಿ ಹೇಳ್ತಿರ್ತೀನಿ, ಬಟ್ ಅರ್ಥ ಆಗೋದು ಅರ್ಥ ಆಗುತ್ತೆ, ಅರ್ಥ ಆಗದಿರೋ ಮತ್ತೆ ಮತ್ತೆ ಮಾಡ್ತಾನೆ ಇರ್ತಾರೆ. ಸೊ ಅದೇನು ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಏನಂದರೆ ನಾನು ಬ್ಲಾಗ್ಸ್ ಮಾಡೋದು ಹೊರಗಡೆ ಹೋದಾಗ ತೋರಿಸೋದಕ್ಕೆ. ಯಾಕೆಂದರೆ ಮನೇಲಿ ನಾನು ಡೈಲಿ ನೋಡ್ತಾನೆ ಇರ್ತೀರಾ, ನನ್ನ ಕಿಚನ್ ನೋಡಿರ್ತೀರಾ, ಎಲ್ಲ ನೋಡಿರ್ತೀರಾ. ಡೈಲಿ ನಾನು ಮನೇಲೇ ವ್ಲಾಗ್ಸ್ ಮಾಡ್ತಾ ಇದ್ದೆ, ಬೇರೆಯವ್ರಿಗೂ ಏನು ಡೈಲಿ ರೂಟೀನ್ ನಾರ್ಮಲ್ ಆಗೇ ಇರುತ್ತೆ. ಸೊ ಅದರಿಂದ ನಾನು ಹೊರಗಡೆ ಹೋದಾಗ, ಬೇರೆ ಏನಾದರೂ ಹೊಸ್ದಾಗಿ ಮಾಡಿದಾಗ, ಬೇರೆ ಏನಾದರೂ ಫುಡ್ ಟ್ರೈ ಮಾಡಿದಾಗ ತೋರಿಸಿದ್ರೆ ಅದು ಕೆಲವ್ರಿಗೆ ಅದು ಆ ಕಡೆ ಹೋದಾಗ ಅಥವಾ ಯಾರಿಗೂ ಟ್ರೈ ಮಾಡಬೇಕು ಅಂತಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಎಲೆಕ್ಟ್ರಿಸಿಟಿ ಬಿಲ್ ನಾವು ಹೇಳಿದಾಗ ಒಂದು 2.5 ಬರುತ್ತೆ. ನೆಕ್ಸ್ಟ್ ಬಂದರೆ ನಾವು ಮಂತ್ಲಿ ನಾನು ಏನು ಹೊರಗಡೆ ನಾವು ಸುತ್ತಾಡ್ತಿರ್ತೀವಿ, ಎವ್ರಿ ಮಂತ್ ಏನು ಇಲ್ಲಿಂದ ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂತ ಏನಿಲ್ಲ. ಇವಾಗ ಈ ಮಂತ್ ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕೆಂದರೆ ಬರ್ಡೇ ಇತ್ತು ನಂದು, ಅದಾದಮೇಲೆ ಆ್ಯನಿವರ್ಸರಿ ಬಂತು. ಸೊ ಬ್ಯಾಕ್ ಟು ಬ್ಯಾಕ್ ಸೆಲೆಬ್ರೇಷನ್ಸ್ ಇದ್ದಾಗ ಸ್ವಲ್ಪ ಜಾಸ್ತಿ ನಮ್ಮದು ಸ್ಪೆಂಡ್ ಮಾಡಿಬಿಟ್ಟಿರ್ತೀವಿ. ಅದಿಲ್ಲ ಅಂದರೆ ನಾವು ಆರಾಮಾಗಿ ವೀಕ್ಲಿ ಹೊರಗಡೆ ಹೋಗ್ತೀವಿ, ಒನ್ಸ್ ಹೊರಗಡೆ ಹೋಗ್ತೀವಿ. ಅದೂ ನಾವು ಏನಂದರೆ ಸ್ಯಾಟರ್ಡೆ ಸಂಡೇ ಅಷ್ಟೇ ನಮ್ಗೆ ಸಿಗೋದ್ರಿಂದ ನಾವು ತುಂಬ ಎಲ್ಲ ಹೊರಗಡೆ ಸುತ್ತಾಡೋಕ್ಕೆ ಎಷ್ಟೊಂದು ಜನ ಹೇಳ್ತೀವಿ ಎಕ್ಸ್ಪ್ಲೋರ್ ಮಾಡಿ ಅಂತ. ಅದು ನಮಗೆ ಹಂಗೆ ಆಗಲ್ಲ, ಯಾಕೆಂದರೆ ಚೆಂದ ಜಾಸ್ತಿ ಹಾಲಿಡೇಸ್ ಕೊಡಲ್ಲ. ಯಾಕೆಂದರೆ ಅವ್ರು ಒಂದು ಸ್ಟಾರ್ಟಪ್ಪಲ್ಲಿ ವರ್ಕ್ ಮಾಡೋದ್ರಿಂದ ಅವ್ರು ಅಷ್ಟು ರಜೆಗಳು ಸಿಗೋಲ್ಲ. ಸೊ ಅದರಿಂದ ಜಾಸ್ತಿ ಹೋಗೋಕ್ಕಾಗಲ್ಲ. ನಾವು ವರ್ಷದಲ್ಲಿ ಒಂದು 2 ಸರಿ ಇಲ್ಲಿಗೆ ಅಂತ ಅಂದ್ಕೊಂಡಿರ್ತೀವಿ, ಅಲ್ಲಿ ಹೋಗಿ ಬರ್ತೀವಿ, ಒಂದು ಇಂಡಿಯಾ ಟ್ರಿಪ್ಪು ಅಥವಾ ಒಂದು ಬೇರೆ ಕಡೆ ಹೋಗ್ಬೇಕಂತ. ಸೊ ಅದಷ್ಟೇ, ಅದು GNಗೆ ಹಾಲಿಡೇಸ್ ಇದ್ದಾಗ. ಅದು ಬಿಟ್ಟರೆ ಸೊ ಅದರಿಂದ ನಾವು ವೀಕೆಂಡ್ಸ್ ಜಾಸ್ತಿ ಅಂದರೆ ಒಂದು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ಬೋದು. ಅದು ಬಿಟ್ಟರೆ ನೆಕ್ಸ್ಟು ಮೂವೀಸ್, ನನಗೆ ಚಂದು GNಗೆ ಮೂವೀಸ್ ಅಂದರೆ ಇಷ್ಟ. ಸೊ ಮೂವೀಸ್ ನೋಡ್ತೀವಿ. ಸೊ ಅದರಿಂದ ನಮ್ಮದು ಅದೆಲ್ಲ ಸೇರಿಸಿ ನಾನು ಮೂವೀಸ್ಗೆ ಹೋಗೋದಾಗಿರ್ಬೋದು, ಔಟ್ಸೈಡ್ ಫುಡ್ಡು. ಒಂದೊಂದ್ಸರಿ ಕುಕ್ ಮಾಡಿರಲ್ಲ, ಏನಾದರೂ ಆಗಿರುತ್ತೆ, ಹುಷಾರಿರಲ್ಲ, ಅವಾಗ ಹೊರಗಡೆಯಿಂದ ಒಂದೊಂದ್ಸರಿ ತರಿಸ್ಕೊಂಡ್ಬಿಟ್ಟಿರ್ತೀವಿ. ಸೊ ಈ ಥರ ಎಲ್ಲ ನಾನು ಸೇರಿಸಿ ಒಂದು ಅರೌಂಡ್ 10 to 15K ಅಂತ ಇಟ್ಕೊಂಡಿದ್ದೀನಿ. ಮೂವೀಸು, ಫುಡ್ಡು, ಔಟ್ಸೈಡ್. ಯಾಕೆಂದರೆ ಇವಾಗ ರೆಸ್ಟೋರೆಂಟ್ಸ್ ನಾನು ಅದು ಒಂದೊಂದ್ಸರಿ ಅನ್ಕೋತಾ ಇರ್ತೀವಿ. ಫಸ್ಟು ನಾನು ಚಂದು ಇಬ್ಬರೇ ಇದ್ದಾಗ ಎಷ್ಟೊಂದು ಸ್ವಲ್ಪ ವರ್ಷಗಳ ಹಿಂದೆ ರೆಸ್ಟೋರೆಂಟ್ಸಲ್ಲಿ ತಿಂದಾಗ ತುಂಬ ಇಷ್ಟ ಆಗ್ತಿಲ್ಲ. ಇವಾಗ ಸ್ವಲ್ಪ ನೀವು ಏನೂ ಇಲ್ಲ, ನಾವು ರೆಸ್ಟೋರೆಂಟ್ಗೆ ಹೋಗಿ ತುಂಬ ಜಾಸ್ತಿ ತಿಂತೀವಿಲ್ಲ, ಒಂದು ಸ್ಟಾರ್ಟರು ಒಂದು ಇದೆ ತೊಗೊಂಡು ಎಷ್ಟೊಂದು ಆಗಿರುತ್ತೆ. ಸೊ ಅದರಿಂದ ನಾನು ಒಂದು ಅರೌಂಡ್ ಅಷ್ಟ ಹಾಕ್ಕೊಂಡಿದ್ದೀನಿ. ಎವ್ರಿ ಮಂತ್ ನಾನು ಅವಾಗಲೇ ಹೇಳಿದಾಗೆ ಕೆಲವೊಂದೆಲ್ಲ ಎವ್ರಿ ಮಂತ್ ಸೇಮ್ ಆಗುತ್ತೆ. ಒಂದೊಂದು ಮಂತ್ ನಾವು ಏನೂ ಹೋಗಿರೋದೇ ಇಲ್ಲ, ಮನೇಲೇ ಸುಮ್ಮನೆ ಇರ್ತೀವಿ. ಒಂದೊಂದು ವೀಕೆಂಡ್ ನಾನು ಅದಕ್ಕೆ ಬ್ಲಾಗ್ ಮಾಡಿರಲ್ಲ ವೀಕೆಂಡ್ಸಲ್ಲಿ, ಯಾಕೆಂದರೆ ನಾವು ಮನೇಲೇ ಇರ್ತೀವಿ, ಏನೂ ಹೊಸ್ದಾಗಿ ಟ್ರೈ ಮಾಡಿರೋಲ್ಲ. ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ಬೆಡ್ ಮೇಲೆ ಬಿಟ್ಕೊಂಡು ಒದ್ದಾಡಿಕೊಂಡು TV ನೋಡಿಕೊಂಡು ಹಿಂಗೆ ಇರ್ತೀವಿ. ಸೊ ಅದರಿಂದ ಏನಂದರೆ ನಾನು ತೋರಿಸೋದು ನನ್ನ ಲೈಫ್ ಅಷ್ಟೇ ಇರಲ್ಲ. ಯಾಕೆಂದರೆ ನಾನು ವಾರದಲ್ಲಿ 7 ದಿನದಲ್ಲಿ ಒಂದು 3 ವ್ಲಾಗ್ಸ್ ಹಾಕ್ತೀನಿ, 3 ಡೇಸ್ ಮಾತ್ರ ತೋರಿಸಿರ್ತೀನಿ. ಅದು ಒಂದೊಂದ್ಸರಿ ನಾನು ಆಲ್ರೆಡಿ ಯಾವಾಗಲಾದ್ರೂ ಮಾಡಿರ್ತೀನಿ, ಅಥವಾ 24 hours ಫುಲ್ ನಾನು ನಿಮಗೆ ತೋರಿಸಲ್ಲ, ಅದನ್ನು 10 ರಿಂದ 15 ನಿಮಿಷ ತೋರಿಸ್ಬೋದು. ಸೊ ಅದು ನಾನು ಫುಲ್ ಡೇ ಆಗಿರಲ್ಲ. ಸೊ ಅದರಿಂದ ನಾವು ಏನು ತೋರಿಸ್ತೀವಿ ಅದಷ್ಟೇ ನಮ್ಮ ಲೈಫ್ ಆಗಿರಲ್ಲ, ಬೇರೆ ಕೂಡ ಅದ್ರ ಹೊರಗಡೆ ಕೂಡ ನಮ್ಮ ಲೈಫ್ ಇರುತ್ತೆ. ಸೊ ಅದು ಬಿಟ್ಟರೆ ನಾವು ಏನು ಎವ್ರಿ ಮಂತ್ ಶಾಪಿಂಗ್ ಮಾಡ್ತೀವಿ ಅಂತ ಏನಿಲ್ಲ, ಏನಾದರೂ ಸ್ಪೆಷಲ್ ಇದ್ದಾಗ ಮಾಡ್ತೀವಿ. ಅದೇ ಇವಾಗ ಆ್ಯನಿವರ್ಸರಿ ಎಲ್ಲ ಇದ್ದಿದ್ದರಿಂದ ಶಾಪಿಂಗ್ ಅವಾಗ ಮಾಡಿದ್ದು. ಅದು ಬಿಟ್ಟರೆ ಶಾಪಿಂಗ್ ಎಲ್ಲ ಮಂತ್ಲಿ ನಾನು ಅದನ್ನು ಆ್ಯಡ್ ಮಾಡೋಕ್ಕಾಗಲ್ಲ, ಶಾಪಿಂಗ್ ಎಲ್ಲ ಸಪ್ರೇಟ್ ಅಂತಲೇ ಇಟ್ಕೋಬೇಕು. ಸೊ ಇಷ್ಟು ಮೇಯ್ನ್ ನಾನು ಏನು ಬರುತ್ತೆ ಅದು ನಾನು ಎಲೆಕ್ಟ್ರಿಸಿಟಿ ಬಿಲ್ಲು, ಈ ಮನೆಗೆ ಬಂದಮೇಲೆ ಎಷ್ಟು ಚೇಂಜ್ ಆಗಿರ್ಬೋದು ಅದು. ವಾಟರ್ ಬಿಲ್ ಎಲ್ಲ ನಮಗೆ ಮೇಂಟೆನೆನ್ಸಲ್ಲೇ ಬರುತ್ತೆ. ಸೊ ಅದರಿಂದ ನಾನು ವಾಟರ್ ಬಿಲ್ ಹೇಳೋಕ್ಕಾಗಿಲ್ಲ. ಸೊ ಇಷ್ಟು ಅರೌಂಡ್ ನನಗೆ ಅನಿಸೋ ಪ್ರಕಾರ GN ಸ್ಕೂಲ್ ಫೀಸ್ ಸಪ್ರೇಟು, ಅದು ನಾನು ಇದಕ್ಕೆ ಸೇರಿಸಿಲ್ಲ. ಯಾಕೆಂದರೆ ಅದು ಇಯರ್ಲಿ ಒನ್ಸ್ ಕಟ್ಟೋದು. GN ಸ್ಕೂಲ್ ಫೀಸ್ ಆಗಿರ್ಬೋದು, ನಮ್ಮದು ಮನೆ ಲೋನ್ ಆಗಿರ್ಬೋದು, ಅದೆಲ್ಲ ನಾನು ಸಪ್ರೇಟಾಗಿ ಹೇಳಬೇಕಾಗತ್ತೆ. ಸೊ ಅದು ಬಿಟ್ಟರೆ ನಾನು ಒಂದು ಅರೌಂಡ್ 50 to 60 ರೇಂಜ್ ಅಂತಲೇ ಹೇಳ್ಬೋದು. ನಾನು ಇವಾಗ ಹೇಳಿದ ಪ್ರಕಾರ ನೋಡಿದ್ರೆ ಒಂದೊಂದ್ಸರಿ 70 ಆಗೋದು ಕೂಡ ಇರುತ್ತೆ.
ಡಿಪೆಂಡ್ ಆಗುತ್ತೆ. ನನಗೂ ಒಂದೊಂದ್ಸರಿ ಹಂಗೆ ಅನ್ಸುತ್ತೆ, ಓಕೆ ಚಿಕ್ಕ ಮನೇಲಿದ್ದಾಗ ಸ್ವಲ್ಪ ಕಡಿಮೆ ಖರ್ಚಾಗ್ತಿತ್ತು, ದೊಡ್ಡ ಮನೆಗೆ ಬಂದಮೇಲೆ ಸ್ವಲ್ಪ ಜಾಸ್ತಿನೇ ಖರ್ಚಾಗ್ತಿದೆ ಅಂತ ನನಗೆ ಅನ್ನಿಸ್ತಿದೆ. ಅದ್ರ ಡಿಫ್ರೆನ್ಸ್ ಕೂಡ ನನಗೆ ಗೊತ್ತಾಗ್ತಿದೆ. ನಾವು ಅಲ್ಲೂ 3 ಜನ ಆದ್ವಿ, ಇಲ್ಲೂ 3 ಜನ ಇದ್ದೀವಿ. ಬಟ್ ಮನೆ ಮೇಲೆ ನಮಗೆ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗ್ತಿದೆ, ಮೇಂಟೆನೆನ್ಸ್ ಜಾಸ್ತಿ ಆಗ್ತಿದೆ, ಇದರಲ್ಲೇ ಅರ್ಧ ದುಡ್ಡು ನನಗೆ ಹಂಗಂತ ಅನ್ನಿಸ್ತಿದೆ. ಒಂದೊಂದ್ಸರಿ ಓಕೆ ರೆಂಟಲ್ಲಿ ಇದ್ದಿದ್ದೆ ಬೆಸ್ಟ್ ಅಂತ ಅನಿಸುತ್ತೆ, ಒಂದೊಂದ್ಸರಿ ಅನಿಸುತ್ತೆ ಇಲ್ಲ ನಮ್ಮದು ಅಂತ ಮನೆ ಇರಬೇಕು, ನಾವು ಮತ್ತೆ ಖಾಲಿ ಮಾಡೋದು ಇರಲ್ಲ, ನಮಗೇನು ಬೇರೆ ಇದಿರಲ್ಲ ಅಂತ. ಸೊ ಅದರಿಂದ ಓಕೆ ನಾವು ಅದು ಹಾರ್ಡ್ ವರ್ಕ್ ಕೂಡ ಇರುತ್ತೆ ನಮ್ಮದು. ಏನಂದರೆ ನೋಡಿದ ತಕ್ಷಣ ಇಷ್ಟು ಖುಷಿಯಾಗಿದ್ದಾರೆ, ಏನು ಇದಾರವೇನೋ ಅಂತ ಅನ್ಕೋಬೋದು. ಬಟ್ ಆ ಥರ ಏನಿರಲ್ಲ, ಸಿಕ್ಕಾಬಟ್ಟೆ ಹಾರ್ಡ್ ವರ್ಕ್ ಇದೆ. ಇವತ್ತು ನಾವೇನಿದ್ದೀವಿ ಅದಕ್ಕೆ ನನಗೆ ತುಂಬ ಖುಷಿ ಇದೆ, ಯಾಕೆಂದರೆ ಅಷ್ಟು ಮಾಡ್ತಾನೆ ಇರ್ತೀವಿ ವರ್ಕು. ಎಷ್ಟೊಂದು ಸರಿ ನಾನೇ ಅನ್ಕೋತಾ ಇರ್ತೀನಿ, ನನ್ನ ಪೇರೆಂಟ್ಸ್ ಕೂಡ ಹೇಳ್ತಿರ್ತಾರೆ ಎಷ್ಟೊಂದು ಸರಿ ಎಷ್ಟು ಕೆಲಸ ಅಂತ ಮಾಡ್ತಾನೆ ಇರ್ತೀರಾ ಅಂತ. ಬಟ್ ಏನೋ ಮಾಡೋಕ್ಕಾಗಲ್ಲ, ಮಾಡ್ತಾನೆ ಇರಬೇಕಾಗತ್ತೆ ಕೆಲಸಗಳನ್ನ, ನಾವು ನಿಲ್ಸೋಕ್ಕೆ ಆಗಲ್ಲ, ಒಂದಲ್ಲ ಒಂದು ಮಾಡ್ತಾನೆ ಇರಬೇಕಾಗತ್ತೆ. ಸೊ ಇಷ್ಟು ಇವತ್ತಿನ ವ್ಲಾಗು. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಓಕೆ ನಾನು ವ್ಲಾಗ್ ಕ್ಯಾಮ್ರಾ ಆಫ್ ಮಾಡೋಣ ಅಂದ್ಕೊಂಡು ಹೋಗಿದ್ದೆ. ಬಟ್ ನಿಮಗೆಲ್ಲ ಒಂದು ಕ್ವೆಶನ್ ಕೇಳಿ ನಾನು ಈ ವ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡೆ. ಏನಂದರೆ ನೀವೆಲ್ಲ ಹಿಂಗೆ ಮೇಂಟೈನ್ ಮಾಡ್ತೀರಾ? ಏನಾದರೂ ಟಿಪ್ಸ್ ಇದ್ದರೆ ಕೊಡಿ, ಅಥವಾ ನಿಮ್ಮದೆಲ್ಲ ಹಿಂಗೆ ಯಾರಿಗಾದ್ರೂ ಹೇಳ್ಬೇಕು ಅಂತ ಅನಿಸಿದ್ರೆ ನಂಗೆ ಕಮೆಂಟ್ ಮಾಡಿ. ನಮ್ಮದು ಈ ಥರ ಖರ್ಚಾಗುತ್ತೆ, ಇಷ್ಟು ಖರ್ಚಾಗುತ್ತೆ, ಅಥವಾ ಬೇರೆ ಕಡೆ ಇರೋರು ಕೂಡ ನನ್ನ ವ್ಲಾಗ್ಸ್ ನೋಡ್ತೀರಾ, ನಿಮ್ಗೆ ಹೇಗೆ ಅನಿಸುತ್ತೆ ಅಲ್ಲಿ ಕಂಪೇರ್ ಮಾಡಿದ್ರೆ, ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ? ಸೊ ಕಮೆಂಟ್ ಮಾಡಿ ಹೇಳಿ ಅಂತ ನಾನು ಕೇಳ್ತೀನಿ. ಅಲ್ಲಿವರೆಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಬಾಯ್.